ರಾಜ್ಯದ ದಲಿತ ಸಂಘಟನೆಗಳು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿರುವುದನ್ನು ಖಂಡಿಸಿ ಅವರ ಪರವಾಗಿ ನಿಂತಿದೆ. ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಬಿಂಬಿತವಾಗ್ತಿದ್ದಂತೆ ಅವರ ವಿರುದ್ಧ ಷಡ್ಯಂತ್ರದ ಪಾತ್ರವಾಗಿ ಈ ಇಡಿ ದಾಳಿಯನ್ನು ನಡೆಸಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ನಾವೆಲ್ಲರೂ ಕೂಡ ಪರಮೇಶ್ವರ್ ಅವರ ಜೊತೆ ಇದ್ದೇವೆ. ಇಡಿ ದಾಳಿಯನ್ನ ವಿರೋಧಿಸಿ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆಯಲಿದ್ದೇವೆ ಅನ್ನೋದಾಗಿ ಹೇಳಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ದಲಿತ ಮುಖಂಡ ಶಿವಶಂಕರ್ ಇದು ಉದ್ದೇಶಪೂರ್ವಕವಾದಂತಹ ದಾಳಿ ಅನ್ನೋದಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ನಾಡು ಕಂಡಂತ ಸಜ್ಜನ ರಾಜಕಾರಣಿ, ವಿದ್ಯಾವಂತ ರಾಜಕಾರಣಿ, ಪ್ರಜ್ಞಾವಂತ ರಾಜಕಾರಣಿ, ಒಂಥರ ಮಾತೃ ಹೃದಯದ ರಾಜಕಾರಣಿ. ಇವಾಗ ಸದನದಲ್ಲಿ ಅವ್ರು ಮಾತಾಡಕ್ ನಿಂತಾಗ್ಲೇ ಅವ್ರ ಭಾಷೆ ಗೊತ್ತಾಗುತ್ತದು. ಏಕೆಂದ್ರೆ ಅವರು ರಾಜಕಾರಣ ಮಾಡಕ್ ರಾಜಕಾರಣಿ ಆದವರಲ್ಲ. ಅವರು ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ಬೇಕು, ಎಲ್ಲ ಜಾತಿ ಧರ್ಮದ ಜನರ ಸಮನ್ವಯತೆ ಇರಬೇಕು ಅಂತೇಳಿ ಆ ಮನುಷ್ಯರು ಪೀಸೋ ಸಮಾಜ ಬಯಸುವಂತ ಫ್ಯಾಮಿಲಿಯವರು. ಆ ಕಾರಣಕ್ಕೆ ಅವರು ಜಗತ್ತಲ್ಲಿ ಮನುಷ್ಯನ ನಡುವೆ ಪ್ರೀತಿಯ ಬೀಜ ಬಿತ್ತದಂತ ಸಿದ್ಧಾರ್ಥನ ಹೆಸರನ್ನ ಶಿಕ್ಷಣ ಸಂಸ್ಥೆಗೆ ಇಟ್ಟಿದ್ದಾರೆ. ಜಿ ಪರಮೇಶ್ವರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಏಕೈಕ ಕಾರಣದಿಂದ ಅವ್ರನ್ನ ಕಣದಲ್ಲೇನೆ ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನ ಸೋಲಿಸಿದಂತಹ ವಿಚಾರವನ್ನ ಮಾಧ್ಯಮಗಳು ಈಗಾಗಲೇ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ. ಎರಡನೇದಾಗಿ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು. ನಾನು ತುಮಕೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅದನ್ನ ಖಂಡನೆ ಮಾಡಿದೆ. ಈಗ ಅವ್ರ ಮೇಲೆ ಇಡಿ ದಾಳಿ ಆಗಿದೆ. ಯಾಕಂದ್ರೆ ಎರಡನೇದಾಗಿ ಈಗ ಅವ್ರ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ಈ ಷಡ್ಯಂತ್ರ ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಪಮಾನ ಮಾಡಿದಂತ ವಿಚಾರ. ದೇಶದಲ್ಲಿ 45 ಕೋಟಿ ಜನ ಇದ್ರೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಯಾರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ. ಬಹಳ ಗಂಭೀರವಾಗಿ ಯೋಚನೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ದಲಿತ ಸಂಘಟನೆಗಳ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ದಾಳಿಯನ್ನ ಖಂಡಿಸೋದು ಅಷ್ಟೇ ಅಲ್ಲ, ಈ ದಾಳಿ ಮಾಡಿರೋದ್ರಿಂದ ದಲಿತ ಜನಾಂಗದ ಶಿಕ್ಷಣದ ಅಭಿವೃದ್ಧಿ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತೇಳಿ ರಾಜ್ಯಪಾಲರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ನಂತರ ದೆಹಲಿಗೆ ಹೋಗಿ ರಾಷ್ಟ್ರಪತಿಗೂ ಕೂಡ ನಾವು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ಸದ್ಯ ಒಂದ್ ಕಡೆ ದಲಿತ ಸಂಘಟನೆಯವರು ಈಗ ವಿರೋಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಕಾಂಗ್ರೆಸ್ನಲ್ಲೇ ಒಳಜಗಳ ಇರೋದ್ರಿಂದ ಅವರೇ ದಾಖಲೆ ಕೊಟ್ಟಿದ್ದಾರೆ, ಕುಮ್ಮಕ್ಕಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂತಿದೆ. ಹೌದಾ, ಹಿಂಗಾಗಿರ್ಬೋದಾ? ಈಗ ಜಿ ಪರಮೇಶ್ವರ್ ಅವರ ಕೇಸಲ್ಲಿ ಇಡೀ ಕಾಂಗ್ರೆಸ್ ಅವ್ರ ಪರ ನಿಂತಿದೆ. ನೀವು ನೋಡ್ಬೋದು, ಸಿದ್ದರಾಮಯ್ಯನವರು ಅವ್ರ ಪರ ಮಾತಾಡ್ತಾ ಇದ್ದಾರೆ, ಸುರ್ಜೇವಾಲಾ ಅವರು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಕೂಡ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಈಗ ದಲಿತ ಸಂಘಟನೆಗಳ ನಾಯಕರುಗಳು ಕೂಡ ಪರಮೇಶ್ವರ್ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ BJPಯ ಪ್ರಹ್ಲಾದ್ ಜೋಶಿ ಅವರು ಸಚಿವರು ಅವರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ಅವರಲ್ಲಿ ಒಳಜಗಳ ಇದೆ, ಅವರೇ ಕೊಟ್ಟಿದ್ದಾರೆ ಹಿಂಟು, ಹೀಗಾಗಿ ನಾವು ಅಂದರೆ ಅವರಲ್ಲ, ಬದಲಾಗಿ ಇಡಿ ಇಡಿ ಏಜೆನ್ಸಿ ಏನಿದೆ ಅದು ರೇಡ್ಗಳನ್ನು ಮಾಡ್ತಾ ಇದೆ ಅಂತ. ರನ್ಯಾ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ಸ್ಮಗ್ಲಿಂಗ್ ಇಂದ ಪಡೆದಂತಹ ಹಣವನ್ನು ಪರಮೇಶ್ವರ್ ಅವರಿಗೆ ಸೇರಿದಂತಹ ಶಿಕ್ಷಣ ಸಂಸ್ಥೆಗಳಿಗೆ ಅವರು ದೇಣಿಗೆ ಕೊಟ್ಟಿದ್ದಾರೋ ಅಥವಾ ದುಡ್ಡು ಹಾಕಿದಾರೋ ಇನ್ವೆಸ್ಟ್ ಮಾಡಿದಾರೋ ಐ ಡೋಂಟ್ ನೋ. ಆ ಥರದ್ದು ಏನೋ ನಡೆದಿದೆ ವಹಿವಾಟು ಅನ್ನೋ ಕಾರಣಕ್ಕೆ ಈ ದಾಳಿಗಳು ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಷಯ. ನಿಜಕ್ಕೂ ಅವರು ಯಾವ ದೇಣಿಗೆ ಕೊಟ್ಟರೋ ಇನ್ವೆಸ್ಟ್ಮೆಂಟ್ ಮಾಡಿದ್ರೋ ಗೊತ್ತಿಲ್ಲ. ಈಗ ದೇಣಿಗೆಯನ್ನು ಯಾರು ಬೇಕಾದರೂ ಕೊಡ್ಬೋದು, ಆದರೆ ಆ ದೇಣಿಗೆನ ಅವ್ರು ಹೇಗೆ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಇಸ್ಕೊಂಡವ್ರಿಗೆ ಗೊತ್ತಾಗುತ್ತಾ ಐ ಡೋಂಟ್ ನೋ. ಇರಲಿ, ಅದು ಪಕ್ಕಕ್ಕೆ. ಆದರೆ ಈಗ ಪಾಯಿಂಟ್ ಏನು ಅಂತಂದರೆ, ಯಾಕೆ ಇಡೀ ಕಾಂಗ್ರೆಸ್ ಪಾರ್ಟಿ ಈಗ ಪರಮೇಶ್ವರ್ ಅವರ ಹಿಂದೆ ನಿಂತಿದೆ ಅಂತಂದರೆ, ಇಡಿ ಅಥವಾ IT ಅಥವಾ ಬೇರೆ ಬೇರೆ ಏನು ಸ್ವತಂತ್ರ ತನಿಖಾ ಸಂಸ್ಥೆಗಳು ಇವೆ, ಈ ತನಿಖಾ ಸಂಸ್ಥೆಗಳು ಒಂದು ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ರಾಜಕೀಯ ಪ್ರೇರಿತ ದಾಳಿ ಮಾಡ್ತಾ ಇದ್ದಾವೆ BJP ಅಧಿಕಾರಕ್ಕೆ ಬಂದ ಮೇಲೆ ಅನ್ನುವಂಥದ್ದು ಈಗ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತಹ ಮಾತು. ಅದರಲ್ಲೂ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸ್ ಯಾವಿದ್ದಾವೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿವೆ, ಆ ರಾಜ್ಯಗಳಲ್ಲಿ ಅತಿ ಹೆಚ್ಚು ಈ ರೀತಿಯಾದಂತಹ
ಇಡಿ, IT, CBI ದಾಳಿಗಳು ನಡೀತಾವೆ ಅನ್ನೋದು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತ ಆರೋಪ. ಮತ್ತು ಯಾರ್ಯಾರ ಮೇಲೆ ದಾಳಿ ನಡೆದಿದೆ, ಆ ದಾಳಿಯಲ್ಲಿ ಯಾವ ಏಜೆನ್ಸಿಗಳು ಕೇಸ್ ಹಾಕಿದಾವೆ ಮತ್ತು ಎಲ್ಲೆಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆ ನಾಯಕರುಗಳು ಒಂದು ವೇಳೆ BJPಗೆ ಹೋದರೆ ಅಲ್ಲಿ ಅವ್ರ ಕೇಸಸ್ ಎಲ್ಲ ಕ್ಲಿಯರ್ ಆಗ್ತವೆ, ಹಾಲ್ಟ್ ಆಗ್ತವೆ. ಒಂದು ರೀತಿ BJP ಪೊಲಿಟಿಕಲ್ ವಾಷಿಂಗ್ ಮಷಿನ್ ಇದ್ದ ಹಾಗೆ. ಆರೋಪಿತರು ಯಾರಿರ್ತಾರೆ ಅಥವಾ ಯಾರ ಮೇಲೆ ಇಡಿ ದಾಳಿ, CBI ದಾಳಿ, IT ದಾಳಿ ನಡೆದಿರುತ್ತೆ, ಅವರು BJPಗೆ ಬಂದ ತಕ್ಷಣ ಅವರು ಪ್ಯೂರ್ ಆಗಿಬಿಡ್ತಾರೆ. ಅವರು ಸ್ಫಟಿಕದಷ್ಟೇ ಪರಿಶುದ್ಧವಾಗಿ ಪಳಪಳ ಹೊಳೆಯುತ್ತಾರೆ. ಹೀಗಾಗಿ ಇದು ಒಂಥರ ಇಡಿ, IT ಮತ್ತು CBI ಪೊಲಿಟಿಕಲ್ ವಾಷಿಂಗ್ ಮಷಿನ್ ಥರ BJP ಬಳಸ್ಕೊಳ್ತಾ ಇದೆ ಅನ್ನುವಂತಹ ಮಾತು ಇತ್ತೀಚೆಗೆ ಕ್ವೈಟ್ ಕಾಮನ್ ಆಗಿ ಕೇಳಿ ಬರ್ತಾ ಇದೆ. ಸೊ ಇದೇ ರೀತಿ ಕಳೆದ 10 ವರ್ಷಗಳಲ್ಲಿ 2015ರಿಂದ 2025ರವರೆಗೆ 193 ಕೇಸ್ಗಳು ಈ ಥರ ಪೊಲಿಟಿಕಲ್ ಲೀಡರ್ಸ್ ಮೇಲೆ ಇಡಿ ಕೇಸಸ್ ಇದೆ. ಇದರಲ್ಲಿ ಕನ್ವಿಕ್ಷನ್ ಆಗಿರೋದು ಕೇವಲ 1% ಮಾತ್ರ. 2 ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ. 193 ಕೇಸ್ಗಳಲ್ಲಿ ಕನ್ವಿಕ್ಷನ್ 2 ಕೇಸ್ಗಳಲ್ಲಿ ಆಗಿದೆ. ಹೀಗಾಗಿ ಈ ಕನ್ವಿಕ್ಷನ್ ರೇಟನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಈ ದಾಳಿಗಳು ಎಷ್ಟು ಉದ್ದೇಶವನ್ನ ಸರ್ವ್ ಮಾಡ್ತವೆ ಅನ್ನೋದ್ರ ಬಗ್ಗೆ ರಾಜಕೀಯ ನಾಯಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇವ್ರ ಹೇಳಿಕೆಗಳು ಆಗಿದೆ. ಈಗ ಕೆಲವ್ರು ಹೇಳ್ತಾರೆ BJP ಕಡುಭ್ರಷ್ಟ ಅಂತ ಅನಿಸಿಕೊಂಡಿತ್ತು ಕಳೆದ ಬಾರಿ. ಸೊ ಆ ಇಮೇಜಿಂದ ಹೊರಗಡೆ ಬರೋದಕ್ಕೆ ಈಗ ಕಾಂಗ್ರೆಸ್ ನಾಯಕರುಗಳ ಮೇಲೆ 46 ವರ್ಷಗಳಿಂದ G. ಪರಮೇಶ್ವರ್ ಅವರು ಈ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. 46 ವರ್ಷಗಳಲ್ಲಿ ಕಂಡು ಹಿಡಿಯಕ್ಕೆ ಆಗದೆ ಇರುವಂತಹ ಕೊಂಕು ಇವತ್ತು ಯಾಕೆ ಕಂಡು ಹಿಡಿತಾ ಇದ್ದಾರೆ? ಬಿಕಾಸ್ ನಾವು ಹೊಸಪೇಟೆಯಲ್ಲಿ ಹಕ್ಕುಪತ್ರಗಳನ್ನು ಕೊಟ್ವಿ. SC ST ಕಮ್ಯುನಿಟಿಗೆ ಸಂಬಂಧಪಟ್ಟಂತಹ ಜನರಿಗೆ ನಾವು ಮನೆಗಳ ಹಕ್ಕುಪತ್ರಗಳನ್ನು ಕೊಟ್ವಿ. ನಾವು ಪ್ರೋ SC ST ಅನ್ನೋ ಥರದಲ್ಲಿ ಏನು ಬಿಂಬಿತವಾಗ್ತಾ ಇದೆ, ಆ ಒಂದು ಇಮೇಜಿಂದ ನಮ್ಮನ್ನು ಹೊರಗಡೆ ತರೋದಕ್ಕೆ ನಮ್ಮ ದಲಿತ ನಾಯಕರುಗಳ ಮೇಲೆ ಈ ರೀತಿಯಾದಂತಹ ದಾಳಿಯನ್ನು ಮಾಡಿ ನಮ್ಮ ಇಮೇಜನ್ನು ಸ್ಪಾಯಿಲ್ ಮಾಡೋದಕ್ಕೆ BJP ಈ ಥರದ ಪೊಲಿಟಿಕಲ್ ಟೂಲ್ ಅಥವಾ ಪೊಲಿಟಿಕಲ್ ವೆಪನ್ ಅಂತ ಹೇಳ್ತಾ ಇದ್ದಾರೆ. ಪೊಲಿಟಿಕಲ್ ವೆಪನ್ ಅಂದರೆ ರಾಜಕೀಯ ಆಯುಧ. ಯಾವುದದು? ಇಡಿ, IT ಮತ್ತು CBI ಅನ್ನೋದು ಇವರ ವಾದ. ಮತ್ತೊಂದು ಕಡೆ BJP ಹೇಳೋದು ತಪ್ಪು ಮಾಡಿದವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತ ಇರಬಹುದು. ಆದರೆ ನೀವು ಒಂದು ಟ್ರೆಂಡ್ ನೋಡಿ, ನೀವು ರಾಷ್ಟ್ರದ ಉದ್ದಗಲಕ್ಕೂ ದೆಹಲಿ ಕೇಜ್ರಿವಾಲಿಂದ ಹಿಡಿದು ಸೌತ್ ಸ್ಟಾಲಿನ್ವರೆಗೂ ಎಲ್ಲರೂ ಕೂಡ ಹೇಳೋದು, ನಿಮಗೆ ಯಾರು ನಿಮ್ಮ ವಿರುದ್ಧ ರಾಜಕೀಯವಾಗಿ ಬೆಳೀತಾ ಇದ್ದಾರೆ ಅಂತ ಅನಿಸುತ್ತೋ, ಯಾರು ನಿಮಗೆ ರಾಜಕೀಯವಾಗಿ ಟಾಂಗ್ ಕೊಡ್ತಾರೆ ಅಂತ ಅನಿಸುತ್ತೋ, ಯಾರು ಬೆಳೆಯೋದು ನಿಮಗೆ ಇಷ್ಟ ಇರಲ್ವೋ, ಯಾರು ನಿಮಗೆ ಥ್ರೆಟ್ ಅಂತ ಅನ್ನಿಸ್ತಾರೋ, ನಾನು ಹೇಳೋದು ದೆಹಲಿಯ ಕೇಜ್ರಿವಾಲಿಂದ ಹಿಡಿದು ಸೌತ್ನ ಸ್ಟಾಲಿನ್ವರೆಗೂ ಅವರೆಲ್ಲರ ಮೇಲೂ ಈ ರೀತಿಯಾದಂತಹ ಏಜೆನ್ಸಿಗಳ ಮೂಲಕ ದಾಳಿ ನಡೆಸಿ ಅವರನ್ನು ಸದೆಬಡಿಯುವಂತಹ ಕೆಲಸವನ್ನು BJP ಮಾಡ್ತಾ ಇದೆ. ಆ ಥರದ ಟ್ರೆಂಡ್ ನಡ್ಕೊಂಡು ಬರ್ತಾ ಇದೆ ಅನ್ನೋದು ಈಗ ನಾಟ್ ಓನ್ಲಿ ಈಗ G. ಪರಮೇಶ್ವರ್ ಕೇಸಲ್ಲ, BJP ವಿರುದ್ಧದ ಪ್ರತಿಪಕ್ಷಗಳ ನಾಯಕರು ನೀವು ಯಾರೇ ತಗೊಳ್ಳಿ, ಇವರು ಯಾರು ನಮ್ಮ ಸಂಜಯ್ ರಾವತ್ ಶಿವಸೇನೆ ಅವರು, ವೆಪನ್ ಆಫ್ BJP ಆ್ಯಂಡ್ ಮೋದಿ, CBI, ED ಆ್ಯಂಡ್ IT ಅಂತಂದರು. ಮತ್ತೊಂದು ಕಡೆ ಇದು ಒಂದು ರೀತಿಯಾದಂತಹ ರಿವೆಂಜ್ಗೆ ಬಳಸಿಕೊಳ್ಳುವಂತಹ ಒಂದು ವಾಷಿಂಗ್ ಮಷಿನ್ ಪಾಲಿಟಿಕ್ಸ್ ಅಂತ. ಸೊ ಹೀಗೆ ಇತ್ತೀಚೆಗೆ ಮೊದಲೆಲ್ಲ ಒಂದು ED ದಾಳಿ ನಡೀತು, ಒಂದು IT ದಾಳಿ ನಡೀತು, ಒಂದು CBI ರೇಡ್ ನಡೀತು ಅಂತ ತಕ್ಷಣ ಒಂಥರ ಒಬ್ಬ ವ್ಯಕ್ತಿಯ ಒಂದು ಆತನ ಇಡೀ ಜೀವನದಾದ್ಯಂತ ಆತ ಕಾಪಾಡಿಕೊಂಡು ಬಂದಂತಹ ಆ ವ್ಯಕ್ತಿತ್ವಕ್ಕೆ ಒಂದು ಮಸಿ ಬಳಿದು ಬಿಡ್ತು. ಆತ ಈ ಸಮಾಜದಲ್ಲಿ ಅತ್ಯಂತ ಒಂದು ರೀತಿಯಾಗಿ ಸಮಾಜದಲ್ಲಿ ಒಂದು ಕಡು ಭ್ರಷ್ಟ ಅನ್ನೋ ಥರದ ಒಂದು ಇಮೇಜ್ ಇತ್ತು. ಇತ್ತೀಚೆಗೆ ಹೆಂಗಾಗೋಗಿದೆ ಅಂದರೆ ED ದಾಳಿ ನಡೆದಿದೆ, IT ದಾಳಿ ನಡೆದಿದೆ ಅಂದರೆ ಯಾವ ಪಾರ್ಟಿ ಅವರು? ಅವ್ರು BJP ಅವರಾ? BJP ಅವರಂದರೆ ದೊಡ್ಡ ಸುದ್ದಿ. ಅದೇ ಕಾಂಗ್ರೆಸ್ ಅವರು ಅಥವಾ ಬೇರೆ ಪಾರ್ಟಿಯವರಾದರೆ ಅದು ದೊಡ್ಡ ಸುದ್ದಿ ಆಗಲ್ಲ. ಬಿಕಾಸ್ ಅದು ಇಮಿಡಿಯೇಟ್ ಅಲ್ಲಿ ಬರುವಂಥದ್ದೇನು, ಇದು ಪೊಲಿಟಿಕಲ್ ವೆಂಡೆಂಟ, ಇದು ರಾಜಕೀಯ ವೈಷಮ್ಯದಿಂದ ಕೂಡಿದಂತಹ ಒಂದು ದಾಳಿ
ಅನ್ನೋ ಥರದಲ್ಲಿ ಈಗಲೂ ಅದೇ ರೀತಿಯಾದಂತಹ ಒಂದು ಇದು ಹ್ಯಾಬಿಚುವಲ್ ಪ್ಯಾಟರ್ನ್ ಅನ್ನೋ ಥರದಲ್ಲಿ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯದ ದಲಿತ ಸಂಘಟನೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ಏನೇ ಆಗಲಿ ಬಟ್ ಯಾವುದು ನಿಜ ಯಾವುದು ಸುಳ್ಳು ಗೊತ್ತಿಲ್ಲ. ಯಾಕಂದರೆ ಪದೇ ಪದೇ ಕಾಂಗ್ರೆಸ್ ನಾಯಕರುಗಳ ಮೇಲೆ ಈ ಥರ ದಾಳಿ ನಡೆಯೋದು, ಪದೇ ಪದೇ ಬೇರೆ ಬೇರೆ ಪಾರ್ಟೀಸ್ಗಳು ಲೈಕ್ ಶಿವಸೇನಾ ಅವರು ಬಡ್ಕೊತಾ ಇದ್ದಾರೆ, ಆ ಕಡೆ DMK ಲೀಡರು ಬಡ್ಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಇದು ಏನು ಆಮ್ ಆದ್ಮಿ ಪಾರ್ಟಿಯವರು. ಸೊ ಯಾವ ರಾಜ್ಯದಲ್ಲಿ ತುಂಬ ಸ್ಟ್ರಾಂಗ್ ನಾಯಕರು ಇದ್ದಾರೆ ಅವರೆಲ್ಲ ಒಳಗೋಗ್ತಾರೆ. ಓಕೆ, ಇರಲಿ, ಏನಾಗುತ್ತೆ ನೋಡೋಣ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ.